ಧರ್ಮಸ್ಥಳದಲ್ಲಿ ನಿಗೂಢ ಶವಶೋಧ ರಹಸ್ಯದ ಕುತೂಹಲ ಇನ್ನೂ ಸಹ ಇದೆ. ಒಂದ್ ಕಡೆ ಅನಾಮಿಕಾ ಹೇಳದಂತೆ ಎಲ್ಲೂ ಸಹ ಅಸ್ಥಿಪಂಜರ ಸಿಕ್ಕಿಲ್ಲ. 17 ಗುಂಡಿಯನ್ನ ಅಗದ್ರು ಸಿಕ್ಕಿದ್ದು 6ನೇ ಸ್ಪಾಟ್ನಲ್ಲಿ ಮಾತ್ರ. 17 ಶೋಧ ವೈಫಲ್ಯದ ಬೆನ್ನಲ್ಲೇ ಬ್ರೈನ್ ಪ್ರೊಫೈಲಿಂಗ್ ಮಾಡುವಂತಹ ಸಾಧ್ಯತೆ ಇದೆ. ಅನಾಮಿಕನ ಬ್ರೈನ್ ಪ್ರೊಫೈಲಿಂಗ್ಗೆ ಎಸ್ಐಟಿ ಚಿಂತನೆ ನಡೆಸ್ತಾ ಇದೆ. ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಪ್ರೊಫೈಲಿಂಗ್ ಅನ್ನ ಮಾಡೋದಕ್ಕೆ ಈಗಾಗಲೇ ಎಸ್ಐಟಿ ಚಿಂತನೆ ನಡೆಸ್ತಾ ಇದೆ. ಯಾಕಂದ್ರೆ ಆತ ಹೇಳಿದಂತಹ 17 ಕಡೆಗಳಲ್ಲಿ 6ನೇ ಜಾಗದಲ್ಲಿ ಮಾತ್ರ ಅಸ್ಥಿಪಂಜರ ಪತ್ತೆಯಾಗಿರೋದು. ಅನಾಮಿಕಾ ಹೇಳಿದಂತೆ ಎಲ್ಲಾ ಕಡೆನೂ ಸಹ ಅಸ್ಥಿಪಂಜರ ಪತ್ತೆ ಆಗಿಲ್ಲ. ದೂರುದಾರನ ಹೇಳಿಕೆ ಬಗ್ಗೆ ಬ್ರೈನ್ ಪ್ರೊಫೈಲಿಂಗ್ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಬ್ರೈನ್ ಪ್ರೊಫೈಲಿಂಗ್ ಅಥವಾ ಮಂಪರು ಪರೀಕ್ಷೆಯನ್ನ ನಡೆಸುವಂತಹ ಚಿಂತನೆಗೆ ಈಗ ಎಸ್ಐಟಿ ಬಂದಿದೆ. 17 ಜಾಗಗಳನ್ನ ಗುರುತು ಮಾಡಿದ್ರೂ ಸಹ ಸಿಕ್ಕಿದ್ದು 6ನೇ ಜಾಗದಲ್ಲಿ ಮಾತ್ರ. ಹೀಗಾಗಿ ಹದಿನೇಳು ಗುಂಡಿಯನ್ನ ಅಗದ್ರು ಸಿಕ್ಕಿದ್ದು 6ನೇ ಸ್ಪಾಟ್ನಲ್ಲಿ ಮಾತ್ರ. 17 ಶೋಧ ವೈಫಲ್ಯದ ಬೆನ್ನಲ್ಲೇ ಬ್ರೈನ್ ಪ್ರೊಫೈಲಿಂಗ್ ಮಾಡುವಂತಹ ಸಾಧ್ಯತೆ ಇದೆ. ಅನಾಮಿಕನ ಬ್ರೈನ್ ಪ್ರೊಫೈಲಿಂಗ್ಗೆ ಎಸ್ಐಟಿ ಚಿಂತನೆ ನಡೆಸ್ತಾ ಇದೆ. ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಪ್ರೊಫೈಲಿಂಗ್ ಅನ್ನ ಮಾಡೋದಕ್ಕೆ ಈಗಾಗಲೇ ಎಸ್ಐಟಿ ಚಿಂತನೆ ನಡೆಸ್ತಾ ಇದೆ. ಯಾಕಂದ್ರೆ ಆತ ಹೇಳಿದಂತಹ 17 ಕಡೆಗಳಲ್ಲಿ 6ನೇ ಜಾಗದಲ್ಲಿ ಮಾತ್ರ ಅಸ್ಥಿಪಂಜರ ಪತ್ತೆಯಾಗಿರೋದು. ಅನಾಮಿಕಾ ಹೇಳಿದಂತೆ ಎಲ್ಲಾ ಕಡೆನೂ ಸಹ ಅಸ್ಥಿಪಂಜರ ಪತ್ತೆ ಆಗಿಲ್ಲ. ದೂರುದಾರನ ಹೇಳಿಕೆ ಬಗ್ಗೆ ಬ್ರೈನ್ ಪ್ರೊಫೈಲಿಂಗ್ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಬ್ರೈನ್ ಪ್ರೊಫೈಲಿಂಗ್ ಅಥವಾ ಮಂಪರು ಪರೀಕ್ಷೆಯನ್ನ ನಡೆಸುವಂತಹ ಚಿಂತನೆಗೆ ಈಗ ಎಸ್ಐಟಿ ಬಂದಿದೆ. 17 ಜಾಗಗಳನ್ನ ಗುರುತು ಮಾಡಿದ್ರೂ ಸಹ ಸಿಕ್ಕಿದ್ದು 6ನೇ ಜಾಗದಲ್ಲಿ ಮಾತ್ರ. ಹೀಗಾಗಿ ಹದಿನೇಳು ಗುಂಡಿಯನ್ನ ಅಗದ್ರು ಸಿಕ್ಕಿದ್ದು 6ನೇ ಸ್ಪಾಟ್ನಲ್ಲಿ ಮಾತ್ರ. 17 ಶೋಧ ವೈಫಲ್ಯದ ಬೆನ್ನಲ್ಲೇ ಬ್ರೈನ್ ಪ್ರೊಫೈಲಿಂಗ್ ಮಾಡುವಂತಹ ಸಾಧ್ಯತೆ ಇದೆ. ಅನಾಮಿಕನ ಬ್ರೈನ್ ಪ್ರೊಫೈಲಿಂಗ್ಗೆ ಎಸ್ಐಟಿ ಚಿಂತನೆ ನಡೆಸ್ತಾ ಇದೆ. ಮಂಪರು ಪರೀಕ್ಷೆ ಅಥವಾ ಬ್ರೈನ್ ಪ್ರೊಫೈಲಿಂಗ್ ಅನ್ನ ಮಾಡೋದಕ್ಕೆ ಈಗಾಗಲೇ ಎಸ್ಐಟಿ ಚಿಂತನೆ ನಡೆಸ್ತಾ ಇದೆ. ಯಾಕಂದ್ರೆ ಆತ ಹೇಳಿದಂತಹ 17 ಕಡೆಗಳಲ್ಲಿ 6ನೇ ಜಾಗದಲ್ಲಿ ಮಾತ್ರ ಅಸ್ಥಿಪಂಜರ ಪತ್ತೆಯಾಗಿರೋದು. ಅನಾಮಿಕಾ ಹೇಳಿದಂತೆ ಎಲ್ಲಾ ಕಡೆನೂ ಸಹ ಅಸ್ಥಿಪಂಜರ ಪತ್ತೆ ಆಗಿಲ್ಲ. ದೂರುದಾರನ ಹೇಳಿಕೆ ಬಗ್ಗೆ ಬ್ರೈನ್ ಪ್ರೊಫೈಲಿಂಗ್ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಬ್ರೈನ್ ಪ್ರೊಫೈಲಿಂಗ್ ಅಥವಾ ಮಂಪರು ಪರೀಕ್ಷೆಯನ್ನ ನಡೆಸುವಂತಹ ಚಿಂತನೆಗೆ ಈಗ ಎಸ್ಐಟಿ ಬಂದಿದೆ. 17 ಜಾಗಗಳನ್ನ ಗುರುತು ಮಾಡಿದ್ರೂ ಸಹ ಸಿಕ್ಕಿದ್ದು 6ನೇ ಜಾಗದಲ್ಲಿ ಮಾತ್ರ. ಹೀಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.